ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಖಂಡಿಸಿ ಇಂದು ಕೆಆರ್ಎಸ್ ಪಕ್ಷ ಸಿಂದಗಿ ತಾಲೂಕಾ ಘಟಕದ ವತಿಯಿಂದ ದೀರ್ಘದಂಡ ನಮಸ್ಕಾರ ಹೋರಾಟ. ಸಿಂದಗಿ ನಗರದ ಕಲ್ಯಾಣ ನಗರ ವಾರ್ಡ್ ನಂಬರ್ 22 ಮತ್ತು 23ರ ವ್ಯಾಪ್ತಿಯಲ್ಲಿರುವ ಕನ್ನಡ ಸರ್ಕಾರಿ ಶಾಲೆಯು ಇಂದು ಮೂಲಭೂತ ಸೌಕರ್ಯಗಳಿಲ್ಲದೆ ಸಂಪೂರ್ಣ ಅವ್ಯವಸ್ಥೆಯ ಗೂಡಾಗಿದೆ. ಶಾಲೆಯಲ್ಲಿ ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇನ್ನು ಶಾಲೆಗೆ ಭದ್ರತೆಯ ಕಾಂಪೌಂಡ್ ಮತ್ತು ಗೇಟ್ ಇಲ್ಲದ ಕಾರಣ ಸಾರ್ವಜನಿಕರು ಶಾಲೆಯ ಆವರಣಕ್ಕೆ ಎಲ್ಲೆಂದರಲ್ಲಿ ಕಸವನ್ನು ಎಸೆದು ಇಡೀ ಶಾಲಾ ವಾತಾವರಣವನ್ನೇ ಕಲುಷಿತಗೊಳಿಸಿದ್ದಾರೆ. ಈ ಗಂಭೀರ ಸಮಸ್ಯೆಯನ್ನು ಮನಗಂಡ ಸಿಂದಗಿ ಕೆಆರ್ಎಸ್ ಪಕ್ಷದ ತಂಡವು ಸಾರ್ವಜನಿಕರ ಪರವಾಗಿ ಈ ಹಿಂದೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಭೇಟಿ ನೀಡಿ ಲಿಖಿತ ಮನವಿ ಸಲ್ಲಿಸಿತ್ತು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಸಮಸ್ಯೆಯನ್ನ ಬಗೆಹರಿಸಲು ಸಮಯ ಅವಕಾಶ ಕೇಳಿದ್ರು. ಆದರೆ ಅಧಿಕಾರಿಗಳು ನೀಡಿದ್ದ ಗಡುವು ಮುಗಿದು ದಿನಗಳೇ ಉರುಳಿದ್ರು ಶಾಲೆಯ ದುರಸ್ತಿಗೆ ಯಾವುದೇ ರೀತಿಯ ಕ್ರಮ ಜರುಗಿಸದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ರು. ಅಧಿಕಾರಿಗಳ ಈ ಬೇಜವಾಬ್ದಾರಿತನವನ್ನು ಖಂಡಿಸಿ ಇಂದು ಕೆಆರ್ಎಸ್ ಪಕ್ಷದ ಸೈನಿಕರು ಕಾನೂನುಬದ್ಧವಾಗಿ ಅನುಮತಿ ಪಡೆದು ತೀವ್ರ ಸ್ವರೂಪದ ಪ್ರತಿಭಟನೆ ನಡೆಸಿದ್ದಾರೆ. ಕೆಆರ್ಎಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡುವುದರ ಮೂಲಕ ಇವತ್ತು ದುಡಿತಕ್ಕಂಥ ವರ್ಗದವರು, ಕಾರ್ಮಿಕ ವರ್ಗದವರು, ಕಾಯಿಪಲ್ಯ ಮಾಡ್ತಕ್ಕಂಥ ತಾಯಂದಿರು, ಆಟೋ ನಡೆಸುವಂತ ಜನ, ಇವತ್ತು ಫ್ಯಾಕ್ಟರಿ ನಡೆಸುವಂತ ಜನ, ಅತ್ಯಂತ ಬಡ ಜನರು ಇವತ್ತು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸರೆ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಯಾವೊಂದು ಸೌಲಭ್ಯಗಳಿಲ್ಲ. ಅಲ್ಲಿ ನಗರದ ಟಿಪ್ಪು ಸುಲ್ತಾನ ಚೌಕಿನಿಂದ ಆರಂಭಗೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯವರೆಗೆ ರಸ್ತೆಯುದ್ದಕ್ಕೂ ದೀರ್ಘದಂಡ ನಮಸ್ಕಾರ ಹಾಕುವ ಮೂಲಕ ವಿನೂತನವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಕಚೇರಿಗೆ ತಲುಪಿದ ಬಳಿಕ ಅಧಿಕಾರಿಗಳಿಗೆ ಮತ್ತೊಮ್ಮೆ ಶಾಲೆಯ ದುರಸ್ಥಿತಿಯ ಕುರಿತು ಬಿಗಿ ಒತ್ತಾಯ ಹೇರಲಾಯಿತು. ಪ್ರತಿಭಟನೆಯ ತೀವ್ರತೆಗೆ ಮಣಿದ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಮುಂದಿನ 10 ದಿನಗಳ ಒಳಗಾಗಿ ಶಾಲೆಯ ಶೌಚಾಲಯ, ಕಾಂಪೌಂಡ್ ಮತ್ತು ಗೇಟ್ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಈ ಹೋರಾಟದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಾನಂದ ಯಡಹಳ್ಳಿ, ತಾಲೂಕಾ ಅಧ್ಯಕ್ಷ ನಬಿ ಹುಣಸಾಳ್, ಗೌರವ ಅಧ್ಯಕ್ಷ ಸಂಗಣ್ಣ ಬ್ಯಾಕೋಡ, ಆಲಮೇಲ ತಾಲೂಕು ಅಧ್ಯಕ್ಷ ಮಹಿಬೂಬಾ ತಾಂಬೋಳಿ, ಸಂಗಮೇಶ್ ಪತ್ತಾರ್ ಹಾಗೂ ಪಕ್ಷದ ಸೈನಿಕರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದು ಇಂದಿನ ಹೋರಾಟವನ್ನು ಯಶಸ್ವಿಗೊಳಿಸಿದ್ದಾರೆ.